ಹಲೋ ಗಾಯ್ಸ್, ಇವತ್ತು ನಿಮಗೋಸ್ಕರ ಒಂದು ಸ್ಪೆಷಲ್ ಆಗಿರೋ ತುಂಬ ಥ್ರಿಲ್ಲಿಂಗ್ ಆಗಿರೋ ನೈಜ ಘಟನೆ ಆಧಾರಿತ ಒಂದು ಹಾರರ್ ಸ್ಟೋರಿ ತಗೊಂಡ್ಬಂದಿದ್ದೀನಿ. ಈ ವಿಡಿಯೋ ಸಖತ್ ಥ್ರಿಲ್ಲಿಂಗ್ ಆಗಿರುತ್ತೆ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಈ ಸ್ಟೋರಿ ನಡೆಯೋದು ಒಂದು ಸಿಟಿ ಟೌನಲ್ಲಿ. ಆ ಸಿಟಿ ಟೌನಿಂದ ಒಂದು ಬಸ್ಸು ಹಳ್ಳಿ ಕಡೆ ಹೋಗುತ್ತೆ. ಆ ಹೈವೇಲ್ ನಡೆದ ನೈಜ ಘಟನೆ ಇದಾಗಿದೆ. ಸಿಟಿ ಟೌನಲ್ಲಿರೋ ಒಂದು ಬಸ್ ಸ್ಟಾಪಲ್ಲಿ ಒಬ್ಬ ಹುಡುಗ ಒಂದು ಹುಡುಗಿ ತಮ್ಮ ಆಫೀಸ್ ಕೆಲಸಗಳನ್ನ ಮುಗಿಸ್ಕೊಂಡು ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಆ ಸಿಟಿ ಟೌನಿಂದ ಹಳ್ಳಿಗಿರೋದು ಒಂದೇ ಒಂದು ಲಾಸ್ಟ್ ಬಸ್ಸು, ಅದೇ ಬಸ್ ಆಗಿರುತ್ತೆ. ಹಾಗಾಗಿ ಅದೊಂದೇ ಬಸ್ಗೋಸ್ಕರ ಅವರಿಬ್ಬರು ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ. ಫೈನಲಿ 9 ಗಂಟೆ ಸರಿಯಾಗಿ ಆ ಬಸ್ಸು ಬಸ್ ಸ್ಟಾಪಿಗೆ ಬರುತ್ತೆ. ಆ ಹುಡುಗ ಮತ್ತೆ ಆ ಹುಡುಗಿ ಆ ಬಸ್ನ ಹತ್ತಿ ಕೂತ್ಕೋತಾರೆ. ಅವರಿಬ್ಬರನ್ನ ಹತ್ತಿಸ್ಕೊಂಡು ಬಸ್ ಕೂಡ ಅಲ್ಲಿಂದ ಹೊರಡುತ್ತೆ. ಹೀಗೆ ಆ ಬಸ್ಸು ಸ್ವಲ್ಪ ದೂರ ಹೋಗ್ತಿದ್ದಾಗೆ ಒಂದು ಹೈವೇ ಪಕ್ಕದಲ್ಲಿ ಒಬ್ಬ ಹೆಂಗಸು ಆ ಬಸ್ಗೋಸ್ಕರ ಕೈ ಬೀಸಿ ಸ್ಟಾಪ್ ಮಾಡ್ತಾಳೆ. ಸೀರಿಯಸ್ಲಿ ಆ ಹೆಂಗಸು ಹೇಗಿದ್ಲು ಅಂದ್ರೆ ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ಲು. ಇವ್ರಿಗೆಲ್ಲ ಒಂದು ಕಡೆ ಭಯ, ಇನ್ನೊಂದು ಕಡೆ ಆಶ್ಚರ್ಯ. ಈ ಹೆಂಗಸು ಒಬ್ಳ ಇಷ್ಟೊತ್ತಲ್ಲಿ ಈ ಹೈವೇಲಿ ಏನು ಮಾಡ್ತಿರ್ಲು ಅಂತ ಒಂದು ಕಡೆ ಕ್ವಶನ್ ಆದರೆ, ಇನ್ನೊಂದು ಕಡೆ ಇವಳನ್ನ ಬಿಟ್ಟೋದ್ರೆ ಆ ಹುಡುಗಿ ಅಲ್ಲೇ ಇರಬೇಕಾಗುತ್ತೆ. ಯಾಕೆ ಅಂದರೆ ಆ ಊರಿಗಿರೋದು ಅದೇ ಕೊನೆ ಬಸ್ ಆಗಿರುತ್ತೆ. ಸೊ ಹಾಗಾಗಿ ಡ್ರೈವರ್ಗೆ ಹೋಗಲು ಮನಸ್ಸಾಗದೆ ಬಸ್ನ ಆ ಹುಡುಗಿ ಹತ್ರ ಸ್ಟಾಪ್ ಮಾಡ್ತಾನೆ. ಆ ಹುಡುಗಿನೂ ಕೂಡ ಬಸ್ ಒಳಗೆ ಹತ್ಕೋತಾಳೆ. ಆ ಹುಡುಗಿನ ಅಲ್ಲಿ ಬಸ್ ಕಂಡಕ್ಟರ್ ತುಂಬ ವಿಚಾರಿಸ್ತಾರೆ. ನೀನು ಎಲ್ಲಿಗೆ ಹೋಗ್ಬೇಕಮ್ಮ, ಎಲ್ಲಿಂದ ಬಂದೆ ಅಂತ ಕೇಳ್ತಾನೆ. ಅದಕ್ಕೆ ಆ ಹುಡುಗಿ ಏನು ಕೂಡ ಆನ್ಸರ್ ಹೇಳೋದಿಲ್ಲ. ಸೈಲೆಂಟ್ ಆಗಿ ಹೋಗಿ ಬಸ್ನ ಲಾಸ್ಟ್ ಸೀಟಲ್ಲಿ ಹೋಗಿ ಕೂತ್ಕೋತಾಳೆ. ಆದರೆ ಆ ಹುಡುಗಿ ಹಾವ ಭಾವ ನೋಡಿ ಅಲ್ಲಿ ಕೂತಿರೋರಿಗೆಲ್ಲ ಸ್ಟ್ರೇಂಜ್ ಫೀಲ್ ಆಗಕ್ಕೆ ಶುರು ಆಗುತ್ತೆ. ಒಂದು ಕಡೆ ಭಯ ಕೂಡ ಶುರು ಆಗುತ್ತೆ. ಆ ಹುಡುಗಿ ಹತ್ರ ಮತ್ತೆ ಕಂಡಕ್ಟರ್ ಬರ್ತಾನೆ. ಇನ್ನೂ ಒಂದು ಸಲ ಕೇಳ್ತಾನೆ, ನೀನು ಎಲ್ಲಿಗೆ ಹೋಗ್ಬೇಕಮ್ಮ, ಏನು ಮಾತಾಡ್ತಿಲ್ಲ ಯಾಕೆ ಅಂತ ಕೇಳ್ತಾನೆ. ಆಗ್ಲೂ ಕೂಡ ಆ ಹೆಂಗಸು ಏನು ಮಾತಾಡೋದಿಲ್ಲ. ಬಸ್ಸಲ್ಲಿ ಏನೋ ಒಂದು ರೀತಿ ಬ್ಲಾಸ್ಟ್ ಆದ ಹಾಗೆ ಸೌಂಡ್ ಬರುತ್ತೆ. ಕಂಡಕ್ಟರ್ ಡೈರೆಕ್ಟ್ ಆಗಿ ಡ್ರೈವರ್ ಹತ್ರ ಹೋಗ್ತಾನೆ. ಏನಾಯ್ತು ಅಂತ ಡ್ರೈವರ್ನ ವಿಚಾರಿಸ್ತಾರೆ. ಅದೇನು ಸೌಂಡು ಅಂತ ಡ್ರೈವರ್ಗೂ ಗೊತ್ತಾಗೋದಿಲ್ಲ. ಏನಾಯ್ತು ಅಂತ ಎಲ್ಲರೂ ಆ ಸೌಂಡ್ಗೆ ಗಾಬರಿ ಆಗಿರುವಾಗ ಅವ್ರಿಗೆ ಇನ್ನೊಂದು ಶಾಕ್ ಕಾದಿರುತ್ತೆ. ಆ ಹುಡುಗಿ ಕೂತಿದ್ದ ಹಿಂದ್ಗಡೆ ಸೀಟಿಂದ ಒಂದು ವಿಚಿತ್ರವಾದ ಧ್ವನಿ ಕೇಳಿಸುತ್ತೆ. ಅದೇನು ಅಂತ ಭಯದಿಂದ ಎಲ್ಲರೂ ಹಿಂದೆ ತಿರುಗಿ ನೋಡ್ತಾರೆ. ಹಿಂದೆ ನೋಡಿದಾಗ ಒಂದು ಭಯಂಕರ ದೃಶ್ಯ ಅವ್ರ ಕಣ್ಮುಂದೆ ಇರುತ್ತೆ. ಆಕ್ಚುಲಿ ಆ ಹೆಂಗಸು ಅಲ್ಲಿಂದ ಮಾಯ ಆಗಿರ್ತಾಳೆ. ಎಷ್ಟೇ ಹುಡುಕಿದ್ರು ಆ ಹೆಂಗ್ಸ್ ಮಾತ್ರ ಯಾರ ಕಣ್ಗೂ ಕಾಣಿಸೋದೇ ಇಲ್ಲ. ಆಗ ಅವರು ಗೊತ್ತಾಗುತ್ತೆ ಅವ್ರ ಜೊತೆ ಇಷ್ಟೊತ್ತು ಟ್ರಾವೆಲ್ ಮಾಡಿತ್ತು ಹೆಣ್ಣಲ್ಲ, ಅದೊಂದು ಹೆಣ್ಣು ದೆವ್ವ ಅಂತ. ಈ ವಿಷಯ ಕೇಳಿ ಡ್ರೈವರ್ ಇನ್ನಿಲ್ಲಿರೋದು ಒಳ್ಳೇದಲ್ಲ, ಸೇಫ್ ಅಲ್ಲ ಅಂತ ತುಂಬ ಸ್ಪೀಡಾಗಿ ಬಸ್ನ ಓಡಿಸ್ಕೊಂಡು ಹೋಗ್ತಾನೆ. ಹೀಗೆ ಭಯದಿಂದ
ಬಸ್ಸಲ್ಲಿ ಕೂತಿರೋರು ಎಲ್ಲರೂ ಇರಬೇಕಾದ್ರೆ ಬಸ್ ಡ್ರೈವರ್ ತುಂಬ ಸ್ಪೀಡಾಗಿ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ. ಆದರೆ ಭಯಾನಕ ದೃಶ್ಯ ಅವ್ರ ಕಣ್ಣು ಮುಂದೆ ಮತ್ತೆ ಬರುತ್ತೆ. ಅದೇನಂದ್ರೆ, ಯಾವ ಹೆಂಗಸು ಬಸ್ನ ಹತ್ತಿ ಮಾಯ ಆಗಿದ್ಲು ಅದೇ ಹೆಂಗಸು ಮತ್ತೆ ಕಾಣಿಸ್ಕೋತಾಳೆ. ಆ ದೃಶ್ಯ ನೋಡಿರೋ ಎಲ್ರಿಗೂ ಇನ್ನೊಂದು ಕ್ಷಣ ಬೆಚ್ಚಿ ಬೀಳೋ ಥರ ಆಗುತ್ತೆ. ಮೊದಲೇ ಭಯದಲ್ಲಿ ಕೂತಿರೋ ಅವರು ತುಂಬ ಜೋರಾಗಿ ಕಿರ್ಚ್ಕೊಂಡು ಯಾವುದೇ ಕಾರಣಕ್ಕೂ ಬಸ್ನ ಸ್ಟಾಪ್ ಮಾಡಬೇಡಿ ಅಂತ ಹೇಳ್ತಾರೆ. ಹಾಗೆ ಡ್ರೈವರ್ ಕೂಡ ಬಸ್ನ ನಿಲ್ಲಿಸ್ದೆ ಇನ್ನೂ ಸ್ಪೀಡ್ನ ಜಾಸ್ತಿ ಮಾಡಿ ತುಂಬಾ ಫಾಸ್ಟಾಗಿ ಬಸ್ನ ಓಡಿಸ್ಕೊಂಡು ಹೋಗ್ತಾನೆ. ಆಗ ಡ್ರೈವರ್ ಪಕ್ಕದಲ್ಲೇ ಇದ್ದ ಪೊಲೀಸ್ ಸ್ಟೇಷನ್ಗೆ ಬಸ್ನ ತಗೊಂಡೋಗಿ ನಿಲ್ಲಿಸಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೀಗೀಗೆ ನಡೆದಿರೋ ವಿಷಯನ ಹೇಳ್ತಾನೆ. ಅದನ್ನೆಲ್ಲ ಕೇಳಿದ ಪೊಲೀಸ್ ಒಂದು ವಿಷಯ ಹೇಳ್ತಾನೆ. ಆ ವಿಷಯ ಕೇಳಿ ಆ ಬಸ್ಸಲ್ಲಿದ್ದವರೆಲ್ಲ ಒಂದು ಕ್ಷಣ ಬೆಚ್ಚಿ ಬಿಡ್ತಾರೆ. ಆ್ಯಕ್ಚುಲಿ ರಿಯಾಲಿಟಿ ಏನಂದರೆ, ಸುಮಾರು 2 ವರ್ಷಗಳ ಹಿಂದೆ ಅದೇ ರೋಡಲ್ಲಿ ಒಬ್ಬ ಮಹಿಳೆ ಆಕ್ಸಿಡೆಂಟ್ ಆಗಿ ಸತ್ತೋಗಿರ್ತಾಳೆ. ಆಕ್ಸಿಡೆಂಟಲ್ಲಿ ಸತ್ತೋದ ಹೆಂಗಸೆ ರಾತ್ರಿ ಹೊತ್ತು ಓಡಾಡೋ ವೆಹಿಕಲ್ಸ್ಗಳನ್ನೆಲ್ಲ ನಿಲ್ಲಿಸಿ ಡ್ರಾಪ್ ಕೇಳೋದು ಅವಳೇ ಅಂತ ಆ ಪೊಲೀಸ್ ಹೇಳ್ತಾನೆ. ಈ ವಿಷಯ ಕೇಳಿ ಅಲ್ಲಿರೋರೆಲ್ಲ ಭಯದಿಂದ ನಡುಗೋದಕ್ಕೆ ಶುರು ಆಗ್ತಾರೆ.